ಹೆಚ್ಚಾಗ್ತಾ ಇದೆ. ನಮಗೆ ಗೊತ್ತಿತ್ತು ಕೊನೆ ದಿನವರೆಗೂ ಈವನ್ ಪೋಲಿಂಗ್ ಬೂತ್ ಅಲ್ಲೂ ಕೂಡ ಏನ್ ಮಾಡ್ತಿದ್ರು ಅಂತ ನಮಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಈಗಲೇ. ಆದ್ರೆ ನಮಗೆ ಅನ್ಸುತ್ತೆ 2 ಸೀಟ್ ಬಿಜೆಪಿ ಪರವಾಗಿ ಬರಬಹುದು. ಅಲ್ಲಿ ಟ್ರೆಂಡ್ ಅನ್ನ ನೋಡಿದ್ರೆ, ಅಲ್ಲಿನ ವಾತಾವರಣವನ್ನ ನೋಡಿದ್ರೆ, ಏನೋ ಮಾಡದೇನೆ ಜನರೇ ಅಭಿಪ್ರಾಯಗಳನ್ನ ತಮ್ಮ ಪೋಲಿಂಗ್ ಡಬ್ಬಿನಲ್ಲಿ ಮತ ಚಲಾಯಿಸಕ್ ಬಿಟ್ಟಿದ್ರೆ ನಾನು ಹೇಳ್ತೇನೆ 100ಕ್ಕೆ 100 ಬಿಜೆಪಿ ಗೆಲ್ಲುವಂತ ಎಲ್ಲ ಪ್ರಮೇಯಗಳು, ಅವಕಾಶಗಳು 2 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇತ್ತು. ಈಗ ಕಾದು ನೋಡೋಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಾಗೇಂದ್ರ ಬಾಬು ಅವರೇ, ಈಗ 2 ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಅನ್ನೋಂಥ ಲೆಕ್ಕಾಚಾರ ಇದೆ. ಆದ್ರೆ ಈ ನಂಬರ್ಸ್ ಅನ್ನ ನಾವು ನೋಡಿದಾಗ ದಾವಣಗೆರೆಯಲ್ಲಿಯೂ ಕೂಡ ಕಾಂಗ್ರೆಸ್ಗೆ ಮುನ್ನಡೆ ಆಗ್ತಾ ಇದೆ, ಬಾಗಲಕೋಟೆಯಲ್ಲಂತೂ ಮ್ಯಾಸಿವ್ ಆಗಿ ಮುನ್ನಡೆ ಆಗ್ತಾ ಇದೆ ಮೇಟಿ ಅವರಿಗೆ. ಹಾಗಿದ್ರೆ ಏನು ಪ್ರಭಾವ ಆಗ್ಲಿಲ್ವಾ ಬಿಜೆಪಿ ಜೆಡಿಎಸ್ ಮೈತ್ರಿದು ಜನರ ಮೇಲೆ? ಸರ್, ಬಿಜೆಪಿ ಆಗಲೇ 2 ಗಂಟೆಗಳ ಕಾಲ ನಾವು ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಈ ಚರ್ಚೆಗಳನ್ನ ಎಲ್ಲ ನೋಡಿದ್ರೆ 2 ವಿಚಾರಗಳಿದೆ. ಮೊದಲನೇದಾಗಿ ವೋಟ್ ಆಫ್ ಪರ್ಸೆಂಟೇಜ್ ಅಂತಕ್ಕಂಥದ್ದು ಮೊದಲು ನಾವು ನೋಡ್ತಾ ಇದ್ವಿ 47, 48, 50%. ಇವತ್ತು 90ಕ್ಕೆ ಏರಿದೆ ಅಂತಂದ್ರೆ ಮತದಾರರುಗಳಲ್ಲಿ ಎಲ್ಲ ಒಂದು ರೀತಿ ಜಾಗೃತಿ ಆಗಿದೆ ಅಂತಕ್ಕಂಥದ್ದು. ಯಾಕೆಂದ್ರೆ ನೊಂದಿರ್ತಕ್ಕಂಥ ಜನಸಾಮಾನ್ಯ ಎಚ್ಚೆತ್ತುಕೊಳ್ತಾ ಇದ್ದಾರೆ, ನನ್ನ ಹಕ್ಕನ್ನು ನಾನು ಚಲಾಯಿಸಬೇಕು ಅಂತಕ್ಕಂಥದ್ದು ಮೊದಲನೇದು. ಎರಡನೇದು, ಯಾವ ಸರ್ಕಾರಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ನಾಯಕರುಗಳು ಯಾವ ರೀತಿ ನಡ್ಕೋತಾರೆ, ಸರಳತೆಯನ್ನು ಮರೆತು ಬಿಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾಯಕರು ಅಂತಕ್ಕಂಥವ್ರು ಸರಳತೆಯನ್ನು ಮರೆತುಬಿಟ್ಟು ಅವ್ರದೇ ಆದಂತಹ ಒಂದು ರೀತಿ ದಪ್ಪವನ್ನ, ಒಂದು ರೀತಿ ಅದ್ದೂರಿತನವನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಜನಸಾಮಾನ್ಯನಿಗೆ ನೋವಾಗಿದೆ ಅಂತಕ್ಕಂಥದ್ದು ಸ್ಪಷ್ಟ. ಮತ್ತೆ ಮೂರನೇದು, ಆಗಲೇ ಹೇಳ್ತಾ ಇದ್ರು ಹಣದ ಬಗ್ಗೆ. ಇವತ್ತು ಕೂಡ ನಾವು ಎಲ್ಲಿದ್ದೀವಿ, ಯಾಕೆ ಕೋಟ್ಯಾಂತರ ರೂಪಾಯಿ ಎಲ್ಲಿಂದ ಬರ್ತಾ ಇದೆ ಇವರಿಗೆ, ಇಷ್ಟೊಂದು ಹಣಗಳು ತಂದು ಜನಗಳನ್ನ ತಪ್ಪುದಾರಿ ತಗೊಂಡು ಹೋಗ್ಬಿಟ್ಟು ಇವತ್ತು ಗೆದ್ಕೊಳ್ತಕ್ಕಂಥ ಪರಿಸ್ಥಿತಿ ಇದೆ ಅಂತಂದ್ರೆ ನೋಡಿ, ಈ ರಿಸಲ್ಟ್, ಕೊನೆಯ ರಿಸಲ್ಟ್ ಬರೋ ತನಕ ಕೂಡ ಇದೇ ರೀತಿ ಏರ್ಪೇರಾಗುತ್ತೆ ಅಂತಂದ್ರೆ ಬರ್ತಾ ಇದೆ. ಕೇರಳದಲ್ಲಿ ಕಾಂಗ್ರೆಸ್ ಮೈತ್ರಿಗೂ ಕೂಡ ಭಾರಿ ಮುನ್ನಡೆಯನ್ನ ನಾವು ಗಮನಿಸ್ತಾ ಇದ್ವಿ. ತಮಿಳುನಾಡಿನಲ್ಲಂತೂ ಯಾವ ಮಟ್ಟಿಗೆ ವಿಜಯ್ ಕಮಾಲ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಎನ್ಡಿಎ ಮೈತ್ರಿಕೂಟಕ್ಕೂ ಶಾಕ್. ಈ ಕಡೆ ಸಿಟ್ಟಿಂಗ್ ಗವರ್ನಮೆಂಟ್ ಆಗಿರುವಂತಹ ಡಿಎಂಕೆಗೂ ಕೂಡ ಶಾಕ್ ಕೊಡ್ತಾ ಇದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ಮೈತ್ರಿಗೆ ಭಾರಿ ಮುನ್ನಡೆ. ಈ ಸಾರಿ ಕಾಂಗ್ರೆಸ್ ಅಲ್ಲಿ ಅಧಿಕಾರಕ್ಕೆ ಬರುವ ಲೆಕ್ಕಾಚಾರ ನಿಶ್ಚಿತ ಆಗ್ತಾ ಇದೆ. ನೋಡಿ, ಡಿಎಂಕೆ ಟಿವಿಕೆ 16, ಡಿಎಂಕೆ 16 ಕ್ಷೇತ್ರದಲ್ಲಿ ಮುನ್ನಡೆ, ಟಿವಿಕೆಯೂ ಕೂಡ 16. ಅಸ್ಸಾಂನಲ್ಲಿ ಮತ್ತೆ ಅಧಿಕಾರದತ್ತ ಬಿಜೆಪಿ ಪಡೆ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಸರಳ ಬಹುಮತದತ್ತ ಕೇರಳದಲ್ಲಿ ಕಾಂಗ್ರೆಸ್ ಮೈತ್ರಿಗೆ ಮುನ್ನಡೆ. ತಮಿಳುನಾಡಿನಲ್ಲಂತೂ ಟಿವಿಕೆ ಡಿಎಂಕೆ 16 ಸಮಬಲದ ಹೋರಾಟ. ಅಸ್ಸಾಂನಲ್ಲಿ ಸದ್ಯಕ್ಕೆ ಬಾಗಲಕೋಟೆ ಅಪ್ಡೇಟ್ ಬರ್ತಾ ಇದೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಭಾರಿ ಮುನ್ನಡೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ಶುರು ಆಗ್ತಾ ಇದೆಯಂತೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಸೆಲೆಬ್ರೇಷನ್, ಸಂಭ್ರಮಾಚರಣೆಯ ದೃಶ್ಯಗಳು ನಿಮ್ಮ ಸ್ಕ್ರೀನ್ನ ಮೇಲೆ ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ಶುರುವಾಗಿಬಿಟ್ಟಿದೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅವರು ಭಾರಿ ಮುನ್ನಡೆಯನ್ನ ಕಾಯ್ದುಕೊಂಡ ಬೆನ್ನಲ್ಲೇ ಇದೀಗ ಸಂಭ್ರಮಾಚರಣೆ ಶುರುವಾಗಿದೆ ಬಾಗಲಕೋಟೆಯಲ್ಲಿ. ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಿಸ್ತಾ ಇದ್ದಾರೆ. ನಾವು ಗೆದ್ವಿ ಅಂತ ಈಗಾಗಲೇ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಸೆಲೆಬ್ರೇಷನ್ಸ್ ವಿಜುವಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ನಾವು ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ ಆರಂಭ ಆಗಿದೆ ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಭಾರಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಆರಂಭದಿಂದ. ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ ಸಡಗರ ಅಲ್ಲಿ ಮನೆ ಮಾಡಿದೆ. ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಎಸ್, ನೋಡಿ, ಈಗಾಗಲೇ ನೀವು ಗಮನಿಸ್ತಾ ಇರುವಂತದ್ದನ್ನ ಮತ್ತೊಂದು ಅಪ್ಡೇಟ್. ಬಂಗಾಳದಲ್ಲಿ ಬಿಜೆಪಿಯ ನಾಗಾಲೋಟ. ಬಿಜೆಪಿ ಭರ್ಜರಿಯಾಗಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಮಮತಾ ಕೋಟೆಯಲ್ಲಿ ಕೇಸರಿ ಸಂಭ್ರಮ ಸಡಗರ. ಬಂಗಾಳದಲ್ಲಿ ಬಿಜೆಪಿಯ ನಾಗಾಲೋಟ ಯಾವ ಮಟ್ಟಿಗೆ ಅಂತಂದ್ರೆ ಈಗಾಗಲೇ ಮಮತಾ ಬ್ಯಾನರ್ಜಿ ನಿರೀಕ್ಷೆನೂ ಮಾಡಿರ್ಲಿಕ್ಕಿಲ್ಲ ಈ ಮಟ್ಟಿಗೆ ಬಿಜೆಪಿಯಲ್ಲಿ ಕಮಾಲ್ ಮಾಡುತ್ತೆ ಅಂತ ಹೇಳಿ. ಬಂಗಾಳದ ಬಿಜೆಪಿ ಭರ್ಜರಿಯಾಗಿ ಜಯಬೇರಿಯನ್ನ ಬಾರಿಸ್ತಾ ಇದೆ. ಬರೋಬ್ಬರಿ 62 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಟಿಎಂಸಿ 37. ರೈಟ್, ಪಿಣರಾಯಿ ವಿಜಯನ್ ಅವರಿಗೆ ಭಾರಿ ಹಿನ್ನಡೆ ಅನ್ನೋ ಮಾಹಿತಿ. ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಅವರಿಗೆ ಹಿನ್ನಡೆ ಆಗಿದೆ. ಕೇರಳದಲ್ಲೂ ಕೂಡ ಯುಡಿಎಫ್ ಸರ್ಕಾರ ರಚನೆ ಆಗಬಹುದಾ ಅನ್ನೋ ರೀತಿಯ ಟ್ರೆಂಡ್ ಸದ್ಯಕ್ಕೆ ಕಾಣೋಕೆ ಸಿಗ್ತಾ ಇರೋದು. ಅದರಲ್ಲೂ ಸಿಟ್ಟಿಂಗ್ ಸಿಎಂ ಪಿಣರಾಯಿ ವಿಜಯನ್ ಅವರು ಹಿನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಆರಂಭಿಕ ಹಂತದಲ್ಲಿ ಅನ್ನೋದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಟ್ರೆಂಡ್ ಬದಲಾಗುತ್ತಾ, ಹೀಗೆ ಮುಂದುವರಿಯುತ್ತಾ ಅನ್ನೋದ್ರ ಅಪ್ಡೇಟ್ ಕೂಡ ಲಭ್ಯವಾಗೋದು. ಪಶ್ಚಿಮ ಬಂಗಾಳದಲ್ಲಿ 63,
63 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಎಕ್ಸಿಟ್ ಪೋಲ್ಗಳ ಪ್ರಕಾರ ಸರಿಸುಮಾರು 150ರಿಂದ 175 ಕ್ಷೇತ್ರಗಳಲ್ಲಿ ಎನಿಥಿಂಗ್ ಬಿಟ್ವೀನ್ 150-160 ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡು ಸರ್ಕಾರ ರಚನೆ ಮಾಡಬಹುದು ಅನ್ನೋ ರೀತಿಯ ಚಿತ್ರಣ ಇತ್ತು. ಅದರಂತೆ ಬರುತ್ತಾ ಕಾದ್ ನೋಡಬೇಕು. ಇನ್ನು ಕೇರಳದಲ್ಲಿ ಸರ್ಕಾರ ಮುಂದುವರಿಯುತ್ತೆ ಅನ್ನೋ ರೀತಿಯ ಚಿತ್ರಣವನ್ನ ಬಹುತೇಕ ನಾವು ಅನ್ಕೊಂಡಿದ್ದ ಹಾಗೆ ಉಲ್ಟಾ ಆಗ್ತಾ ಇದೆ. ಇದೀಗ ಸರ್ಕಾರ ಬದಲಾಗಿ ಯುಡಿಎಫ್ನ ಸರ್ಕಾರ ರಚನೆ ಆಗಬಹುದಾ ಅನ್ನೋ ರೀತಿಯ ಚಿತ್ರಣಗಳು ಕಾಣೋಕೆ ಸಿಗ್ತಾ ಇದೆ. ಇನ್ಫ್ಯಾಕ್ಟ್ ಕೇರಳದ ಎಕ್ಸಿಟ್ ಪೋಲ್ಗಳು ಕೂಡ ಹಾಗೆ ಹೇಳಿತ್ತು, ಯುಡಿಎಫ್ ಈ ಬಾರಿ ಸರ್ಕಾರ ರಚನೆ ಆಗೋ ಸಾಧ್ಯತೆಗಳಿದೆ ಅಂತ ಹೇಳಿ. ಅದರಂತೆ ಮುಂದುವರೆದಿದೆ ಅಲ್ಲಿನ ಪರಿಸ್ಥಿತಿ. ಕೊಳತ್ತೂರಿನಲ್ಲಿ ಸ್ಟಾಲಿನ್ಗೂ ಬಿಗ್ ಶಾಕ್ ಎದುರಾಗಿದೆ ನೋಡಿ. ಸ್ಟಾಲಿನ್ಗೆ ಬಿಗ್ ಶಾಕ್. ಅಲ್ಲಿ ಶಾಕ್ ಕೊಡ್ತಾ ಇರೋದು ಟಿವಿಕೆ, ಸೌಂಡ್ ಮಾಡ್ತಾ ಇರೋದು ವಿಸಿಲ್. ಟಿವಿಕೆ ಪಾರ್ಟಿ ಇಡೀ ತಮಿಳುನಾಡಿನಾದ್ಯಂತ ಕಮಾಲ್ ಮಾಡುತ್ತಾ ಅನ್ನುವಂತಹ ಪ್ರಶ್ನೆ. ಟಿವಿಕೆ ಅಭ್ಯರ್ಥಿ ಭರ್ಜರಿಯಾಗಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ತಮಿಳುನಾಡಿನಲ್ಲಿ, ಅದರಲ್ಲೂ ಸ್ಟಾಲಿನ್ ಕ್ಷೇತ್ರದಲ್ಲಿ. ಹಾಗಿದ್ರೆ ಡಿಎಂಕೆ ಕೋಟೆಯನ್ನೇ ಛಿದ್ರ ಮಾಡಿಬಿಡುತ್ತಾ ಈ ಟಿವಿಕೆ? ಕೊಳತ್ತೂರಿನಲ್ಲಿ ಸ್ಟಾಲಿನ್ಗೂ ಬಿಗ್ ಶಾಕ್ ಎದುರಾಗ್ತಾ ಇರೋದು. ಬಹುಶಃ ಯಾವ ರೀತಿಯ ಪ್ರಿಡಿಕ್ಷನ್ಸ್ ಇತ್ತು ಅಂತಂದ್ರೆ ವಿಜಯ್ ಕಿಂಗ್ ಮೇಕರ್ ಆಗ್ಬಹುದು ಅಂತ. ಆದ್ರೆ ನಂಬರ್ಸ್ ಅನ್ನ ನೋಡ್ತಾ ಇದ್ದಾರೆ ನೋಡಿ. ಟಿವಿಕೆ 18 ಕ್ಷೇತ್ರಗಳಲ್ಲಿ ಮುನ್ನಡೆ, ಡಿಎಂಕೆ 16. ಡಿಎಂಕೆನ ಓವರ್ಟೇಕ್ ಮಾಡಿದೆ ಟಿವಿಕೆ. ಟಿವಿಕೆ 18 ಕ್ಷೇತ್ರಗಳಲ್ಲಿ ಮುನ್ನಡೆ, ಡಿಎಂಕೆ ಬರೀ 16. 16 ಕ್ಷೇತ್ರಗಳಲ್ಲಿ ಡಿಎಂಕೆ, ಟಿವಿಕೆ ಬರೋಬ್ಬರಿ 18 ಕ್ಷೇತ್ರಗಳಲ್ಲಿ. ಇನ್ನ ವೆಸ್ಟ್ ಬೆಂಗಾಲ್ 63 ಕ್ಷೇತ್ರಗಳಲ್ಲಿ ಬಿಜೆಪಿ, ಟಿಎಂಸಿ 37 ಕ್ಷೇತ್ರ ಕೇವಲ. ಆ ಕಡೆ ಅಸ್ಸಾಂನಲ್ಲಿ 60 ಕ್ಷೇತ್ರದಲ್ಲಿ ಬಿಜೆಪಿ, ಕಾಂಗ್ರೆಸ್ ಕೇವಲ 16 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ತಮಿಳುನಾಡು ಮಾತ್ರ ವೆರಿ ಇಂಟ್ರೆಸ್ಟಿಂಗ್. ಕ್ಷಣ ಕ್ಷಣಕ್ಕೂ ಅಲ್ಲಿ ಯಾವ ರೀತಿ ನೋಡಿ, ಟಿವಿಕೆ ವಿಜಯ್ ಬರೋಬ್ಬರಿ 18 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಅಗೇನ್ ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅವರಿಗೆ ಭಾರಿ ಮುನ್ನಡೆ ಆಗ್ತಾ ಇದೆ. ಉಮೇಶ್ ಮೇಟಿ ಭರ್ಜರಿಯಾಗಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರು ಈಗಾಗಲೇ ಅಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ನಮ್ಮದೇ ಗೆಲುವು ಅಂತ ಹೇಳಿ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. 8ರಿಂದ 9 ಸಾವಿರಕ್ಕೂ ಹೆಚ್ಚು ಮತಗಳು ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. 4ನೇ ಸುತ್ತಿನಲ್ಲೂ ಕೂಡ ಭರ್ಜರಿ ಮುನ್ನಡೆ. ದೇವರು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಹೋದ್ರು ಅವ್ರಿಗೆ ಹಚ್ಕೊಂಡು ಕುಣಿಸ್ಕೊಂಡು ಮಾತಾಡಿ ನಯ ವಿನಯ, ಅವ್ರ ಮನೆಯಲ್ಲಿ ಇವತ್ತಿಗಾದ್ರೂ ದಾಸೋಹ. ಅವ್ರು ಇಂಥ ಒಳ್ಳೆ ಜನರು, ಅವರು ಅನುಕಂಪ ಇವತ್ತು ಉಮೇಶ್ ಮೇಟಿ ಅವ್ರಿಗೆ ಇದೆ, ವರದಾನ ಆಗಿದೆ. 100ಕ್ಕೆ 100 ಅವ್ರು ಗೆಲ್ಲುವುದು ಖಚಿತ. ಬಿಜೆಪಿ ಅವರು ಹೇಳ್ತಿದಾರಲ್ಲ, ನಾವು 100ಕ್ಕೆ 100% ನಾವೇ ಗೆಲ್ತೀವಿ ಅಂತ. ಈಗ ನೀವೇ ಇದ್ದೀರಿ ಇಲ್ಲಿ. 3ನೇ ಸುತ್ತು ಮತದಾನ ಆಗಿದೆ. ಕಾಂಗ್ರೆಸ್ ಅವರು ಇರೋದಿಲ್ಲ ಈಗ. ಇಲ್ಲ ಸರ್, 3ನೇ ಸುತ್ತಿನ ಮತದಾನದಲ್ಲಿ 2,000 ಲೀಡ್ ಇದೆ. ನೀವು ಬಿಜೆಪಿ ಅವರು ಗೆಲ್ತಾರಂತ ಹೇಳ್ತೀರಿ. ಜನಗಳು ಹೇಳ್ತಾ ಇರೋದು ಅಲ್ರಿ, ಹೇಳ್ತಾರ. ಈಗ 3 ಸುತ್ತ ಆಗ್ಯದ, 8,000 ಲೀಡ್ ಅದೇವ್ ನಾವು. 8,800 ಲೀಡ್ ಅದೀವಿ. ಅಲ್ಲ ಇರ್ಲಿ, ಹೆಂಗ್ ಗೆಲ್ತಾರೆ ನೀವೇ ಹೇಳ್ರಿ. ಪಂಚರಾಜ್ಯ ಚುನಾವಣೆಯಲ್ಲಿ ಅಮಿತ್ ಶಾ ಅವರು ಪಂಚರಾಜ್ಯ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರ ಗ್ಯಾರಂಟಿಗಳನ್ನು ಮತ್ತೊಂದು ರಾಜ್ಯಕ್ಕೆ ಅನ್ವಯ ಮಾಡ್ಯಾರ. ಬಿಜೆಪಿ ಅವರು ಮತ್ತೊಂದು ನಮ್ಮ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನು ಮತ್ತೊಂದು ಪಂಚರಾಜ್ಯ ಎಲೆಕ್ಷನ್ಗಳಲ್ಲಿ ಘೋಷಣೆ ಮಾಡಿ ಅವರು ಅಧಿಕಾರ ಹಿಡ್ಕೋಕ ಪಂಚರಾಜ್ಯ ಎಲೆಕ್ಷನ್ಗಳಲ್ಲಿ ಅವರು ಹಾಳಾಗುತ್ತಂತ ಹೇಳಿದವರು ಈಗ ಒಳ್ಳೆ ಗ್ಯಾರಂಟಿಗಳನ್ನು ಮತ್ತೊಂದು ರಾಜ್ಯದಲ್ಲಿ ಗ್ಯಾರಂಟಿಗಳು ಅವರು ಮಾಡ್ಯಾರ. ನಾವು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಇದಿಷ್ಟು ಇಲ್ಲಿರುವಂತಹ ಕಾಂಗ್ರೆಸ್ ಅಭ್ಯರ್ಥಿಗಳ ಕಾಂಗ್ರೆಸ್ ನೋಡಿ. ತಮಿಳುನಾಡಿನಲ್ಲಿ ಇತಿಹಾಸವನ್ನ ಸೃಷ್ಟಿ ಮಾಡ್ತಾರಾ ವಿಜಯ್ ಅನ್ನುವಂತಹ ಪ್ರಶ್ನೆ ಇದೆ. ದ್ರಾವಿಡ ನಾಡಿನ ದಳಪತಿ ಆಗ್ತಾರಾ ಟಿವಿಕೆ ಸಂಸ್ಥಾಪಕ ವಿಜಯ್? ಮೊದಲ ಬಾರಿಯೇ ಅವರು ಭರ್ಜರಿ ಇತಿಹಾಸವನ್ನ ಬರೆಯೋದಕ್ಕೆ ರೆಡಿ ಆದ್ರ? ಅವರ ವಿಸಿಲ್ ಜೋರಾಗಿ ಸೌಂಡ್ ಮಾಡ್ತಾ ಇದೆ. ದ್ರಾವಿಡ ನಾಡಿನ ದಳಪತಿ ಟಿವಿಕೆ ಸಂಸ್ಥಾಪಕ ಆಗ್ತಾರ? ಡಿಎಂಕೆನ ಹಿಂದಿಕ್ಕಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಟಿವಿಕೆ. ಆದ್ರೆ ನಾವು ಹೇಳ್ತಾ ಇದ್ವಿ 18 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಟಿವಿಕೆ ಪಾರ್ಟಿ. ಈ ಕಡೆ ಡಿಎಂಕೆ ಬರೀ 16. ಡಿಎಂಕೆ ಆಡಳಿತಾರೂಢ ಪಾರ್ಟಿಯನ್ನ ಹಿಂದಿಕ್ಕಿ 26 ಆಯ್ತು ನೋಡಿ. ಟಿವಿಕೆ 26, ಡಿಎಂಕೆ 20. ಅಲ್ಲಿಗೆ ನಟ ವಿಜಯ್ ತಮಿಳುನಾಡಿನ ನೂತನ ಸಿಎಂ ಆಗ್ತಾರಾ ಅನ್ನುವಂತ ಪ್ರಶ್ನೆ ಒಂದು ಕಡೆ ಆದ್ರೆ, ಅವರು ಸ್ಪರ್ಧೆ ಮಾಡಿರುವಂತಹ 2 ಕ್ಷೇತ್ರಗಳಲ್ಲಿ ಸ್ವಲ್ಪ ಅವ್ರಿಗೆ ಹಿನ್ನಡೆ ಆಗ್ತಾ ಇದೆ. ಪೆರಂಬೂರು ಅವರು ಸ್ಪರ್ಧೆ ಮಾಡಿರುವಂತಹ ಕ್ಷೇತ್ರ, ಅಲ್ಲಿ ವಿಜಯ್ಗೆ ಹಿನ್ನಡೆ ಇದೆ. ಆದ್ರೆ ಓವರ್ ಆಲ್